ಅಮ್ಮ, ನೀನ್ ಯಾರನ್ನ ಕೇಳಿ ಮದ್ವೆನ ಸೆಟ್ ಮಾಡ್ದೆ? ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಮ್ಮ. ಒಂದು ಸ್ವಲ್ಪನೂ ಇಷ್ಟ ಇಲ್ಲ ನನ್ಗೆ ಈ ಮದ್ವೆ. ಆದ್ರೆ ನನಗೆ ಇಷ್ಟ ಐತೆ ಮಗ್ನೆ. ಈ ಮದ್ವೆ ನನಗೆ ತುಂಬಾನೇ ಇಷ್ಟ ಐತೆ. ತುಂಬಾ ಹುಡುಗಿನೂ ಅಷ್ಟೇ ಚೆನ್ನಾಗವಳ ಚೆನ್ನಾಗಿಲ್ಬೋದೆಲ್ಲ ಬೇಕಾಗಿಲ್ಲ. ಅರ್ಧ ಕೆಜಿ ಬಂಗಾರ ಕೊಟ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ತಾರೆ ನೋಡು. ಈ ಮನೆಗೆ ಅವಳು ಅರ್ಧ ಕೆಜಿ ಬಂಗಾರನೇ ತಗೊಂಡ್ ಬರ್ತಾಳೆ. ನಾವುನ್ವೇ ಚೆನ್ನಾಗಿರ್ಬೋದು ನೋಡು. ಈಗ ನಮ್ಮ ಮನೆಯೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಬೇರೆ ದಾರಿ ಇಲ್ಲ. ನಾವುನುವೆ ದುಡ್ಡಿರೋನೇನಿಯೇ ಮದುವೆ ಮಾಡ್ಕೋಬೇಕಾಯ್ತದೆ ನೋಡು. ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಇವರೇನಿಯೇ ಎಷ್ಟೋ ವಾಸಿ ತುಂಬಾ ಚೆನ್ನಾಗಿ ಏನಿಯಾ ವರದಕ್ಷಿಣೆ ಕೊಡ್ತಾವ್ರೆ. ಖುಷಿ ಪಡು. ಅಮ್ಮ, ನಿನ್ ದುಡ್ಡಿನ ದುರಾಸೆಗೋಸ್ಕರ ನನ್ನ ಜೀವನ ಹಾಳು ಮಾಡ್ತಾ ಇದೀಯ ನೀನು. ನಿನಗೆ ದುಡ್ಡು ಇಂಪಾರ್ಟೆಂಟ್ ಆಗಿರ್ಬೋದು, ಆದ್ರೆ ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನನಗೆ ಈ ಹುಡುಗಿನ ಮದುವೆ ಮಾಡ್ಕೊಳಕ್ ನಂಗೆ ಇಷ್ಟನೇ ಇಲ್ಲ. ನೋಡು, ನೀನೇನಾದ್ರೂ ಮದ್ವೆಗೆ ಒಪ್ಲಿಲ್ಲ ಅಂತಂದ್ರೆ ನಾನು ಎಣ ನೋಡ್ಬೇಕಾಯ್ತದೆ ಹುಷಾರ್. ನಾನು ಯಾವ ಹುಡ್ಗಿನ ತೋರಿಸ್ತೀನೋ ಹುಡ್ಗಿನ ಮದ್ವೆ ಮಾಡ್ಕೊಬೇಕು. ನೀನು ಮಾಡ್ಕೊಂಡೆ ಮಾಡ್ಕೊಂತೀಗ. ಏನೇನೋ ಯಾವಳೆ ಅವಳನ್ನ ಲವ್ ಪವ್ ಅಂತ ಏನಾರು ಹೋಗಿದ್ಯಾ ಏನು? ಈಗ ಎಲ್ಲಾರು ಹೆಂಗೋ ಮನೆ ಚೆನ್ನಾಗೈತಲ್ಲ, ಮನೆ ಕಡೆ ಚೆನ್ನಾಗೋರ್ಲ ಅಂತ ಹೇಳ್ಬಿಟ್ಟು ಬುಟ್ಟಿಗೆ ಹಾಕೊಳ್ಳೋರೆ ಯಾ ಶಾನೆ ಆಗೋಗ್ಬಿಟ್ಟವ್ರೆ. ಹುಷಾರ್. ನಾನು ಈಗಲೇ ಹೇಳಿದ್ದೀನಿ, ಏನಾರ ಅದು ಇದು ಅಂತ ಹೇಳ್ಬಿಟ್ಟು ಓದ್ಯೋ ನಾನು ಸುಮ್ಕಿರಕ್ಕಿಲ್ಲ. ಆದ್ರೂ ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರು ನೀನ್ ಅರ್ಥ ಮಾಡ್ಕೊಂತ ಇಲ್ವಲ್ಲಮ್ಮ. ನಂಗೆ ಈ ಮದುವೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಇಷ್ಟ ಇದ್ದೀರಾ ಮದುವೆ ಮಾಡ್ಕೊಂಡು ಯಾವ ಖುಷಿ ಪಡ್ಬೇಕು ಹೇಳಿ ನಾನು? ಪಡ್ಬೇಕು ಕಣ್ಲಾ. ಇರೋದ್ರಾಗೆ ಏನಿಯಾ ಖುಷಿ ಪಡ್ಬೇಕು. ಅದೇ ತಾನೇ ಜೀವನ ಅಂತ ಹೇಳಿದ್ರೆ ಇಲ್ದಿರೋದಕ್ಕೆಲ್ಲ ಇದು ಮಾಡಕ್ಕಾಯ್ತದ? ಈಗ ಏನಾಯ್ತು ಅದ್ರಾಗ ಏನಿಯಾ ಖುಷಿ ಪಡು. ನೋಡು, ಹುಡುಗಿ ಜೊತೆ ಮದುವೆ ಅಂತಂದ್ರೆ ಫಿಕ್ಸ್ ಆಗೋಗ್ಬಿಟ್ಟೈತೆ. ಉಳ್ದಿರೋದೆಲ್ಲನೂ ಮುಂದೆ ಎಂಗೇಜ್ಮೆಂಟು ಮದುವೆ ಎಲ್ಲನೂ ಇನ್ನ ನಡ್ಕೊಂಡು ಹೋಯ್ತದೆ. ಫಸ್ಟು ಎಂಗೇಜ್ಮೆಂಟ್ ಮುಗಿಸ್ಬಿಡೋಣ ಸರಿನಾ? ಆಮೇಕಿಂದ ನೀನು ಎಜುಕೇಷನ್ ಎಲ್ಲ ಮುಗಿಸಿದ್ಮೇಲೆ ಏನಿಯಾ ಮದುವೆ ಗಿದ್ವೆ ಎಲ್ಲ ಇಕ್ಕೊಂಡ್ರೆ ಏನಿಯಾ ಆಯ್ತು. ಅಮ್ಮ, ನಾನು ಇನ್ನೂ ಓದ್ತಾ ಇದ್ದೀನಿ ಅಂತ ಹೇಳಿದ್ರು ನೀನು ಮದುವೆ ಗಿದ್ವೆ ಅಂತ ನೀನು ಹೋಗ್ತಾ ಇದೀಯಾ? ನಿನಗೆ ಹೆಂಗೆ ಹೇಳ್ಬೇಕೋ ಗೊತ್ತಿಲ್ಲ. ನಿನಗೆ ಮಗನ ಜೀವನಕ್ಕಿಂತ ನಿನ್ಗೆ ಹೆಚ್ಚಾಗೋಗ್ಬಿಟ್ಟೈತೆ. ಹೌದು ಕಣ, ನನಗೆ ನಂದೇ ನೆನೆಯೇ ಹೆಚ್ಚು ಸರಿನಾ? ನಾನು ಹೇಳ್ದಂಗೆ ಕೇಳ್ತೀಯಾ? ಮದುವೆ ಸೆಟ್ ಆಗೈತೆ, ಅದೇ ಹುಡುಗಿನೇ ಮದುವೆ ಮಾಡ್ಕೊಂತೀಯಾ ಅಷ್ಟೇ ನೆನೆಯ. ಥೂ, ನಮ್ಮಮ್ಮ ನನ್ನ ಮಾತು ಕೇಳೋ ಮಾತೇ ಇಲ್ಲ. ನಮ್ಮಮ್ಮಂಗೆ ನಾನು ಚೆನ್ನಾಗಿರೋ ಸ್ವಲ್ಪನೂ ಇಷ್ಟ ಇಲ್ಲ. ಅವತ್ತಿಂದನೂ ಬರೀ ದುಡ್ಡು 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 ಅಂತಲೇ ಬಂದ್ಬಿಡ್ತು. ಥೂ, ಏನು ದುಡ್ಡೋ ಏನು ಕತೆನೋ. ಅಪ್ಪ, ನನಗೆ ಈ ಮದುವೆ ಇಷ್ಟ ಇಲ್ಲ. ಪ್ಲೀಸ್ ನೀನಾದ್ರೂ ಅಮ್ಮಂಗೆ ಹೇಳಪ್ಪ. ನನಗೆ ಈ ಮದುವೆನ ನಂಗೊಂದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಮಗನೇ, ನಾನು ತಾನೇ ಏನು ಮಾಡೋಕ್ಕಾಗ್ತೈತೆ ಹೇಳು? ನಿನಗೂ ಗೊತ್ತು ತಾನೇ ನಿಮ್ಮ ಅಮ್ಮನ ಹಠ ಏನು ಅಂತ ಹೇಳ್ಬಿಟ್ಟು. ನಿಮ್ಮಮ್ಮ ಯಾರನ್ನು ತೋರಿಸಿದ್ರೆ ಅವ್ರನ್ನ ಮದುವೆ ಮಾಡ್ಕೊಳ್ಳೇಬೇಕು. ಬೇರೆ ದಾರಿ ಅಂತೂ ಇಲ್ಲ. ಹಂಗಂತ ನನ್ಗೆ ಇಷ್ಟ ಇದ್ದೀರಾ ಮದುವೆ ಮಾಡ್ಕೊಳಕ್ಕಾಗುತ್ತಾ? ನೀನೇ ಹೇಳು. ನೋಡು, ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಯಾವಾಗಿದ್ರೂ ಮದುವೆ ಮಾಡ್ಕೊಳ್ಳೇಬೇಕು ತಾನೇ? ಮಾಡ್ಕ. ಯಾವುದೋ ಒಂದು ಹುಡುಗಿ ನೋಡೋಕ್ಕೂ ಚೆನ್ನಾಗವಳೆ, ಏನೋ ನಿಮ್ಮ ಅಮ್ಮಂಗೂ ಇಷ್ಟ ಆಗೈತೆ. ಬೇಡ ಅಂತೇಳ್ಬಿಟ್ಟು ಏನಾರ ಮಾಡೋಕ್ಕಾಯ್ತದ? ನೋಡು, ಹೆಂಗೋ ನಡ್ಕೊಂಡು ಹೋಯ್ತದೆ. ಹಿಂಗೆ ಏನಿಯಾ ಅರ್ಥ ಮಾಡ್ಕ. ನಿಂಗೆ ಅರ್ಥ ಆಗಕ್ಕಿಲ್ಲ ಕಣಪ್ಪ. ನಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಅಷ್ಟು ಹೇಳಿದ್ರು ನಿನಗೆ ಹೆಂಗೆ ಹೇಳ್ಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಛೇ, ಬಿಡಿ. ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋರು ಈ ಮನೆಯಾಗ ಯಾರೂ ಇಲ್ಲ ಅಂತ ಅರ್ಥ ಆಯಿತು. ಸುಮ್ಮನೆ ಅಷ್ಟೇನೆ ಹೇಳ್ಕೊಳಕ್ಕೆ ಮಾತ್ರ ಸ್ಟ್ಯಾಂಡರ್ಡು, ಆದರೆ ಒಳಗಡೆ ಎಲ್ಲ ಬರೀ ದುಡ್ಡಿನ ದುರಾಸೆ ನಿಮ್ಗಂತೂ. ನನ್ನ ಪಾಡು ನನಗೆ ಇರೋಕ್ಕೂ ಬಿಡಲ್ಲ. ಅದಕ್ಕೆ ತಾನೇ ನನ್ನ ತಮ್ಮ ಇಲ್ಲಿ ಇರಲೇಬಾರ್ದು ಅಂತ ಫಾರಿನ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗಿರೋದು. ಮಾತಿಗೆ ಮುಂಚೆ ಅವ್ನು ಇಲ್ಲಿಗೆ ಬಾ ಅಂದರೆ ಬರೋದೇ ಇಲ್ಲ ಅಂತ ಹೇಳ್ತಾನೆ, ಗೊತ್ತಾ? ಬಿಡೋ, ಇವಾಗ ಏನು ಮಾಡೋಕ್ಕಾಗ್ತೈತೆ? ಬಿಡು, ಸಮಾಧಾನ ಮಾಡ್ಕ. ಹಬ್ಬಬ್ಬಬ್ಬಾ! ಈ ಅಮ್ಮನ್ನ ಮಗುನ ಒಂದ್ ಮಾಡೋ ಅಷ್ಟೊತ್ತಿಗೆ ನನಗಂತೂ ಸುಸ್ತಾಗಿ ಹೋಗ್ಬಿಡ್ತೈತೆ ನನಗಂತೂ. ಇಬ್ರು ಏನಾದ್ರೂನುವೆ ಮಾಡ್ಕೊಳ್ಳಿ, ನಾನಂತೂ ಮದ್ಯಕ್ಕೆ ಹೋಗಿಲ್ಲ. ನನ್ನ ಹೆಂಡತಿ ಏನು ಮಾಡ್ತಾಳೋ ಅದನ್ನೇನಿಯ ಮಾಡಲಿ. ಮತ್ತೆ ನನ್ನ ಮೇಲೆ ರೇಗಾಡ್ಕೊಂಡು ಕುಂತ್ಕೊತಾಳೆ ಅಷ್ಟೇ. ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಯಾಕೆ ಬೇಕು ನನಗೆ ತಾನೇನಿಯ? ಹೆಂಗೋ ಅವ್ರವ್ರ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಬಿಡು. ಏನು ಅರ್ಜೆಂಟಾಗಿ ಮಾತಾಡ್ಬೇಕು ಬಾ ಬಾ ಅಂತ ಹೇಳ್ದಲ್ಲ, ಏನ್ ವಿಷಯ? ಅದು ಶಶಿ, ಅದು ಅದು ನಿಮ್ಮ ಮನೆ ಇರೋದು ಇದೇ ಊರಲ್ಲಿ ತಾನೆ? ನಿಮ್ಮ ಮನೆ ಯಾವತ್ತು ಫೋಟೋ ತೋರಿಸಿದಲ್ಲ, ಕಂಬದ ಮನೆ? ಹೌದು ಹೌದು, ಅದೇ ಮನೆ ಏನಿಯ. ಯಾಕೆ? ನಿಮ್ಮ ಮನೆನಾಗೆ ನಿಮ್ಮನ್ ಬಿಟ್ಟು ಬೇರೆ ಯಾರಾದ್ರೂನುವೆ ಅವರ ಅಂತಂದ್ರೆ ನಿನ್ನನ್ ಬಿಟ್ಟು ನಿಮ್ಮ ಮನೆಗೆ ಯಾರನ್ನ ಹುಡುಗಿಯರು? ಅದೇ ಹೇಳಿದ್ನಲ್ಲ, ನಮ್ ಚಿಕ್ಕಮ್ಮನ ಮಕ್ಳು ಇಬ್ರವ್ರೆ ಅಂತ ಹೇಳ್ಬಿಟ್ಟು. ಹೌದಾ? ಅದು ವಿಷಯ ಏನು ಅಂದ್ರೆ ಶಶಿ, ಅದು ನಮ್ಮಮ್ಮ ಹುಡುಗಿ ನೋಡಕ್ಕೆ ಅಂತ ಹೇಳ್ಬಿಟ್ಟು ಅದು ಕರ್ಕೊಂಡೋಗಿತ್ತು. ನನಗೆ ಗೊತ್ತಿತ್ತು ಕಣೋ, ನನಗೆ ಗೊತ್ತಿತ್ತು. ನನಗೆ ಚೆನ್ನಾಗಿ ಏನಿಯ ಗೊತ್ತಿತ್ತು. ದೇವ್ರಾಣೆಗೂನುವೆ ಎಲ್ಲ ಗೊತ್ತಿತ್ತು. ಈ ಸಾವುಕಾರ ಹುಡುಗರೆಲ್ಲನೂ ಇಷ್ಟೇನೇನಿಯ ನಮ್ಮ ಯಾರು ಯಾವ ಪಿರುತಿನೂ ತೋರ್ಸಕ್ಕಿಲ್ಲ. ಸಾವುಕಾರ ಹುಡುಗರು ಒಂದು 2 ದಿನ ಲವ್ ಪವು ಅಂತ ಓಡಾಡ್ಬಿಟ್ಟು ಆಮೇಲೆ ನಮ್ಮ ಅಪ್ಪ ಒಪ್ಪಲಿಲ್ಲ, ನಮ್ಮ ಅಮ್ಮ ಒಪ್ಪಲಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಯಾವುದಾದ್ರೂ ಹುಡುಗಿನ ಚೆನ್ನಾಗಿರೋ ಹುಡುಗಿನ ನೋಡ್ಬಿಟ್ಟು ಮದುವೆ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ನಂಗೆ ಅವತ್ತಿಂದನೇ ಚೆನ್ನಾಗಿ ಗೊತ್ತಿತ್ತು. ನಮ್ಮ ಹೊತ್ತಿಗೆ ಅವರು ಇವರು ಎಲ್ಲರೂ ಹೇಳೋರು ಗೊತ್ತಾ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ನಾನೇನಿಯ ನೀನು ಅಂತನಲ್ಲ ಅಂತ ಹೇಳ್ಬಿಟ್ಟು ಏನೇನೋ ನಂಬಿಕೆ ಇಟ್ಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ನೀನು ಹುಡುಗಿ ನೋಡ್ಕೊಂಬಿಟ್ಟು ಬಂದೆ ಅಂತ ಹೇಳ್ತಾ ಇದೀಯಾ? ಹಾ ಶಶಿ, ನಾನು ಹೇಳೋದನ್ನ ಅರ್ಥ ಮಾಡ್ಕ.
ನಾನು ಹುಡುಗಿ ನೋಡ್ಕೊಂಡ್ಬಿಟ್ಟು ಬರಕ್ ಹೋಗಿದ್ದೆ, ಹಂಗಂತ ಹುಡುಗಿ ನನ್ಗೇನು ಇಷ್ಟ ಆದ್ಲು, ಹುಡುಗಿ ಅಂದ್ರೆ ನಾನು ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀನ. ಹುಡುಗಿ ನೋಡ್ಕೊಂಡ್ಬಿಟ್ಟು ಬರಕ್ ಹೋಗಿದ್ದೇನೋ ನಿಜನೇನೆ, ಆದ್ರೆ ನನಗೆ ಇಷ್ಟನೇ ಇಲ್ಲ ಮದುವೆ. ಆದ್ರೆ ನಮ್ಮಮ್ಮ ಬಿಡ್ತಾನೇ ಇಲ್ಲ, ಬಲವಂತ ಮಾಡ್ತಾವ್ರೆ ಸುಮ್ಮನೆ. ಈಗ ಏನು ಮಾಡಬೇಕು ಅಂತಾನೆ ನನಗಂತೂ ಅರ್ಥ ಆಗ್ತಿಲ್ಲ. ನಾನು ಯಾಕೆ ಗೊತ್ತಾ ನಿಮ್ಮ ಮನೆ ಯಾವುದು ಅಂತ ಕೇಳಿದ್ದು, ನಾನು ಈಗ ನೋಡ್ಕೊಂಡು ಬರಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ನಲ್ವಾ ಆ ಹುಡುಗಿನ, ಆ ಹುಡುಗಿ ಅವ್ರ ಮನೆ ನಿಮ್ಮನೆ ಇದ್ದಂಗೆನೇ ಐತೆ. ಎಲ್ಲಿ ಒಂದ್ಸಲ ನಿಮ್ಮ ಫ್ಯಾಮಿಲಿ ಫೋಟೋ ಇಲ್ಲ ನಿಮ್ಮ ಫ್ಯಾಮಿಲಿನಾಗಿರೋರೆಲ್ಲ ಫೋಟೋಸ್ ಯಾವ್ದಾದ್ರು ತೋರಿಸು. ನೋಡು, ನನ್ನ ಯಾಮರ್ಸಕ್ಕೆ ಸುಮ್ಮನೆ ನೀನೇನೋ ಮಾಡ್ಬೇಡ, ಸರಿನಾ? ಶಶಿ, ಇದು ಒಳ್ಳೆ ಸುರ ಐತಲ್ಲ, ನಾನು ಯಾಕೆ ನಿನ್ನ ಯಾಮರ್ಸ್ಲಿ? ನನಗೇನು ತಲೆ ಕೆಟ್ಟೈತೆ ನಿನ್ನ ಯಾಮರ್ಸಕ್ಕೆ? ಆ ಥರ ನಾನೆಲ್ಲ ಯಾಮರ್ಸ ಅಂತ ಹುಡ್ಗ ಅಲ್ಲ. ನೀನು ಇವಾಗ ಸುಮ್ಕೆನೆಯಾ? ತೋರಿಸು, ಫೋಟೋ ತೋರಿಸು, ನಾನು ಹೇಳ್ತೀನಿ. ಅದ್ರ ಅವಶ್ಯಕತೆ ಏನೇ ಇಲ್ಲ ಬಿಡು. ಈಗ ನೀನು ಬೇರೆ ಯಾವುದೋ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ ತಾನೇ ನೀನು? ಆಯಿತು, ನೀನು ಯಾವುದಾದ್ರೂ ಹುಡುಗಿನ ಮದುವೆ ಮಾಡ್ಕೊಂಡು ಆರಾಮಾಗಿರು. ಇನ್ನು ಯಾಕೆ ಈ ಶಶಿನ ಮರ್ತು ಬಿಡು ಅಷ್ಟೇ ನೀನಿಯ. ಲೇ, ಸುಮ್ಮನೆ ತೋರ್ಸೆ, ಇಲ್ದಿರೋದೆಲ್ಲ ಮಾತಾಡ್ಬೇಡ. ತಗೋ. ಹೇ, ನಾನು ನೋಡಕ್ ಹೋಗಿದ್ನಲ್ಲ ಹುಡುಗಿ, ಇದೇ ಹುಡುಗಿನೇ, ರೂಪ. ಏನು, ನೀ ರೂಪ ನೋಡಕ್ ಹೋಗಿದ್ದ? ಹೌದು, ಇದೇ ಹುಡುಗಿನೇ ನಾನು ನೋಡಕ್ ಹೋಗಿದ್ದು. ಅವ್ರ ಅಮ್ಮ ಎಲ್ಲ ಇವರೇನೇನೆ. ಅಂದ್ರೆ ನೀನು ಹೆಣ್ಣು ನೋಡಕ್ಕೆ ನಮ್ಮನೆಗೆ ನೀನೆ ಬಂದಿದ್ದ ಇವತ್ತು? ಹೌದು, ನಿಮ್ಮನೆಗೆ ಬಂದಿದ್ದೆ. ಅಂದ್ರೆ ಅದು ನಿಮ್ಮನೇನೇನಾ? ಹೌದು, ಅದು ನಮ್ಮನೆನೇ. ಅಂದ್ರೆ ರೂಪಂಗೇನೇನೆ ಹೆಣ್ಣು ನೋಡಕ್ಕೆ ಅಂತ ಹೇಳಿ, ಅಂದ್ರೆ ನಮ್ಮ ಚಿಕ್ಕಮ್ಮನೆ ನಿನ್ನನ್ನ ಕರ್ಸವ್ರೆ ಅಂತ ಆಯ್ತು. ಹೌದು ಹೌದು ಶಶಿ, ಇದೇ ಮನೆಗೆ ಬಂದಿದ್ದು, ಇದೇ ಹುಡುಗಿನೇ ನೋಡಿದ್ದನು. ರೂಪ, ಲತಾ, ಬಂಗಾರಮ್ಮ, ನೀನ್ ಹೇಳ್ತಿದ್ದಲ್ವಾ, ನಂಗೆ ಅವಾಗ ನೆನಪೇ ಬರ್ಲಿಲ್ಲ. ಹೌದು, ನಮ್ಮ ಚಿಕ್ಕಮ್ಮನ ಮಗಳೇನೇನೆ. ಅಂದ್ರೆ ನೀನು ಇವಳು ನೋಡಕ್ಕೆ ಏನಿಯ ಬಂದಿರೋದು? ಅಯ್ಯೋ ಮನ್ಯಾಳಿ, ನಾನು ಇಷ್ಟಪಟ್ಟಿರೋ ಹುಡುಗನ ಇವಳು ಏನಿಯ ಮದುವೆ ಮಾಡ್ಕೋಬೇಕು ಅಂತ ಹೊರಟಿರೋದು ನೋಡು. ಅಂದ್ರೆ ಇವಳಿಗೆ ನಾನು ಇಷ್ಟಪಟ್ಟಿರೋ ಹುಡುಗನ ಏನಿಯ ಮದುವೆ ಮಾಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಅಂತಾನೆ ಅರ್ಥ ಆಯ್ತಿಲ್ಲ. ಅಂದ್ರೆ ಅವಳು ಮೊದಲೇನಿಯ ನಾವಿಬ್ರು ಇಷ್ಟಪಡೋದು ಗೊತ್ತಿತ್ತಾ? ಇಲ್ಲ ಅಂತಂದ್ರೆ ಅದೇನೋ ನನಗೆ ಗೊತ್ತಿಲ್ಲ ಶಶಿ. ನಿನ್ನೆ ನಮ್ಮ ಮನೆಗೆ ಬಂದಿದ್ರು ಅವರೇ. ನಿನ್ನೆ ನಮ್ಮ ಮನೆಗೆ ಬಂದು ಫಸ್ಟ್ ಎಲ್ಲ ಮಾತಾಡ್ಕೊಂಡು ಹೋದ್ರು. ಇವತ್ತಾಗ್ಲೇನೆ ನಮ್ಮಮ್ಮ ಇಲ್ಲಿ ಕರ್ಕೊಂಡು ಬಂದ್ಬಿಟ್ರು ಅಷ್ಟೇನೆ. ಏನು ಮಾಡೋದು ಏನು ಬಿಡೋದು ಅಂತ ನನಗಂತೂ ಅರ್ಥ ಆಗಲಿಲ್ಲ. ನನಗೆ ಬೇರೆ ದಾರಿ ಅಂತೂ ಕಾಣಲೇ ಇಲ್ಲ. ಅದಕ್ಕೇನೆ ನಮ್ಮ ಅಮ್ಮನ ಹತ್ರ ಜಗಳನೂ ಆಡಿದೆ, ನನಗೆ ಈ ಮದುವೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಇಷ್ಟ ಇಲ್ಲ ಅಂತ ಹೇಳಿದ್ರು ನಮ್ಮಮ್ಮ ಕೇಳೋ ಪರಿಸ್ಥಿತಿನಾಗಿಲ್ಲ. ಅದಕ್ಕೆ ಇವಾಗ ಬೇರೆ ಏನಾದ್ರೂ ಪ್ಲ್ಯಾನ್ ಮಾಡಿಬಿಟ್ಟು ಈ ಮದುವೆನ ಕ್ಯಾನ್ಸಲ್ ಮಾಡಿಸ್ಬೇಕು ಅಷ್ಟೇನೆ. ಅವಳೊಬ್ಳು ಮನ್ಯಾಳಿ, ಎಲ್ಲ ವಿಷಯದಾಗೂ ಅಡ್ಡ ಬಂದ್ಬಿಡ್ತಾಳೆ. ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು. ಈ ವಿಷಯ ಅಂತಲ್ಲ, ಎಲ್ಲ ವಿಷಯದಾಗ ಅವಳು ಅಡೆನೇನೆ ನನಗಂತೂ. ಈಗ ನೋಡು, ನಮ್ಮ ಹುಡುಗನೇನಿಯ ಮದುವೆ ಮಾಡ್ಕೊಳಕ್ಕೆ ರೆಡಿ ಆಗವಳೆ. ಅವಳನ್ನಂತೂ ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ಅವಳು ಗೊತ್ತಿದ್ದು ಏನಾದರೂ ಈ ಥರ ಮಾಡಿದ್ಲಾ, ಇಲ್ಲ ಗೊತ್ತಿಲ್ದಿದ್ದು ಏನಾದರೂ ಈ ಥರ ಮಾಡಿದ್ಲಾ ಅಂತ ನನಗೆ ಅರ್ಥ ಆಯ್ತಿಲ್ಲ. ನಾನು ಹೋಗ್ಬಿಟ್ಟು ನಾನೇ ಮಾತಾಡ್ಲಾ, ಆ ರೂಪನ ಹತ್ರ ಮಾತಾಡ್ಲಾ ಹೋಗಿ? ನೀನು ಎಲ್ಲನೂ ಮಾತಾಡಿದ್ರೆ ಸುಮ್ಕಿನಿಯ ಇದಾಗೋಗ್ಬಿಡ್ತದೆ. ಅಂದರೆ ನಿನ್ನ ವಿಷಯ ಬೇಗ ಗೊತ್ತಾಗ್ಬಿಡ್ತದೆ. ಬೇರೆ ಏನಾದ್ರೂ ಪ್ಲಾನ್ ಮಾಡೋಣ ಇರು. ಛೇ, ಯಾಕಾದರೂ ಮನೆಗೆ ಬಂದೋ ರಜಕ್ಕೆ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ರಜಕ್ಕೆ ಮನೆಗೆ ಬಂದಿದ್ದಕ್ಕೆ ತಾನೇ ಇಷ್ಟೆಲ್ಲನೂ ಆಗಿದ್ದು. ನೀನು ಮೋಸ ಮಾಡಲ್ಲ ತಾನೇ? ನೀನು ಮೋಸ ಮಾಡಿಬಿಟ್ಟು ನಿಜವಾಗ್ಲೂ ನಿನ್ನ ರೂಪನೇ ಮದುವೆ ಮಾಡ್ಕೊಂತೀಯ ಅಂತ ನಂಗೆ ಈಗಲೂ ಅನ್ನಿಸ್ತೈತೆ. ಯಾಕಂದರೆ ನಮ್ಮ ಚಿಕ್ಕಮ್ಮ ದುಡ್ಡು ಗಿಡ್ಡು ಎಲ್ಲ ಮಡಿಕೊಂಡವಳೆ. ಅವಳ ಹತ್ರನೇ ಎಲ್ಲ ದುಡ್ಡು ಕಾಸು ಎಲ್ಲ ಐತೆ. ಹೆಂಗೋ ಹಂಗೋ ಹಿಂಗೋ ಸುಳ್ಳು ಹೇಳಾದ್ರೂ ಪರವಾಗಿಲ್ಲ, ಆರಾಮಾಗಿ ಏನಿಯ ಮದುವೆಗಿದ್ವೆ ಎಲ್ಲನೂ ಮಾಡಿಸ್ಬಿಡ್ತಾಳೆ. ಅಯ್ಯಮ್ಮ ಏನು ಅಂತ ನನಗೆ ಭಾಳ ಚೆನ್ನಾಗಿ ಏನಿಯ ಗೊತ್ತು. ನೋಡು, ನನಗಿಷ್ಟ ಇಲ್ಲ ಮದುವೆ. ಏನಾದರೂ ಸರಿ, ನಾನಂತೂ ನಿನ್ನೆ ನೀ ಮದುವೆ ಮಾಡ್ಕೊಳ್ಳೋದು. ನೀನು ತಲೆ ಮಾತ್ರ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅದೇನಾಗ್ತದೋ ಆಗಲಿ, ನೋಡೋಣ. ನಾವಿಬ್ರು ಓದಕ್ಕೆ ಅಂತ ಹೇಳ್ಬಿಟ್ಟು ಮತ್ತೇನೋ ಸ್ವಲ್ಪ ದಿನ ರಜೆ ಮುಗಿಸ್ಕೊಂಡು ಹೋಗ್ತೀವಲ್ಲ, ಅಲ್ಲಿ ನಾವು ಚೆನ್ನಾಗಿರೋಣ. ಸಜ್ಜುಕಿಲಿ ಏನಾಗಬೇಕೋ ನೋಡೋಣ, ಏನಾಗ್ತೈತೋ ಆಗಲಿ. ಸರಿ ಆಯಿತು. ನಿಜವಾಗ್ಲೂ ನೀನು ನನಗೆ ಮೋಸ ಮಾಡಬೇಡ, ಕೈ ಕೊಡಬೇಡ. ಈ ವಿಷಯನ ನಾನು ನಮ್ಮ ಒತ್ತಿಗೆ ಹೇಳಿದ್ರೆ ಸರಿ ಮಾಡ್ತದೆ ಅಂತ ಅನ್ನಿಸ್ತದೆ. ಆದರೆ ನಮ್ಮ ಒತ್ತಿಗೆ ನಂಬಿಕೆನ ನಾನು ಕಳ್ಕೊಂಡಂಗೆ ಆಗಕ್ಕಿಲ್ವಾ? ನಮ್ಮ ಒತ್ತಿಗೆ ನನ್ನ ಮೇಲೆ ಶಾನೆ ನಂಬಿಕೆ ಇಟ್ಬಿಟ್ಟು ನನ್ನ ಕಳಿಸ್ತೈತೆ. ಅಂದರೆ ಕಾಲೇಜಿಗೆ ಕಳಿಸೈತೆ. ಮನೆಯವ್ರನ್ನೆಲ್ಲ ವಿರುದ್ಧ ಮಾಡ್ಕೊಂಡ್ಬಿಟ್ಟು ನನ್ನ ಕಾಲೇಜಿಗೆ ಕಳಿಸೈತೆ. ಈಗ ನಾನು ಹಿಂಗೆ ಲವ್ ಮಾಡ್ತಾ ಇದ್ದೀನಿ ಕಣತ್ತಿಗೆ ಅಂತ ಹೋಗ್ಬಿಟ್ಟು ಹೇಳ್ಬಿಟ್ರೆ ನಮ್ಮ ಒತ್ತಿಗೆ ಶಾನೆ ನೊಂದ್ಕೊಂಡ್ಬಿಡ್ತದೆ. ಅಯ್ಯೋ, ನನ್ನ ಆದ್ನಿನ ಈ ಕಷ್ಟಪಟ್ಟು ಓದಲಿ ಅಂತ ಕಳಿಸಿದ್ರೆ ಲವ್ ಗಿವ್ ಮಾಡ್ಕೊಂಡು ಬಿದ್ದವಳಲ್ಲ ಅಂತ ಹೇಳ್ಬಿಟ್ಟು ಶಾನೆ ಏನಿಯ ನೊಂದ್ಕೊಂಡ್ಬಿಡ್ತದೆ. ಅದಕ್ಕೆ ಏನಿಯ ನನಗಂತೂ ನಮ್ಮ ಒತ್ತಿಗೆಗೆ ವಿಷಯ ಹೇಳೋಕೆ ಇಷ್ಟನೇನಿಯೇ ಇಲ್ಲ. ಈ ವಿಷಯ ಹೇಳೋದೂ ಬೇಡ. ನಮ್ಮ ಒತ್ತಿಗೆ ನಂಬಿಕೆ ಕಳ್ಕೊಂಡಂಗೆ ಆಯ್ತದೆ. ನೀನೇ ಏನಾದ್ರೂ ಪ್ಲಾನ್ ಮಾಡಿಬಿಟ್ಟು ಮದುವೆ ನಿಲ್ಸಕ್ಕೆ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡು, ಸರಿನಾ? ಆಯಿತು ಶಶಿ, ನಾನು ಪ್ರಯತ್ನ ಪಡ್ತೀನಿ. ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ಇನ್ನೊಂದ್ಸಲ ಹೇಳ್ಬಿಟ್ಟು ಇನ್ನೂ ಪ್ರಯತ್ನ ಪಡ್ತೀನಿ, ಸರಿನಾ? ನೀನು ತಲೆ ಕೆಡಿಸ್ಕೊಬೇಡ. ಸರಿ, ಹೊರಡು ಇವಾಗ ಮನೆಗೆ. ಸುಮ್ಮನೆ ಆಮೇಲೆ ನಾವಿಬ್ರು ಶಾನೆ ಹೊತ್ತಿಲ್ಲ ನಿಂತ್ಕೊಂಡ್ರೆ ಗೊತ್ತಾಗೋಗ್ಬಿಡ್ತೈತೆ ಎಲ್ರಿಗೂ. ಸರಿ ಆಯಿತು. ಸರಿ, ಹೊರಡು. ಅಲ್ಲ ಬಂಗಾರಿ, ನಮ್ಮನ್ನ ಹೋಗು 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 ಅಂತ ದೇವಸ್ಥಾನ ಕಟ್ಬಿಟ್ಟು ನಮ್ಮನ್ನ ಹೋಗು ಅಂತ ಹೇಳ್ಬಿಟ್ಟು ಮನೆಗೆ ಗಂಡಿನ ಕಡೆಯವ್ರನ್ನ ಕರೆಸ್ಕೊಂಡ್ಬಿಟ್ಟು ಮಗಳನ್ನ ತೋರಿಸ್ಬಿಟ್ಟು ಕಳ್ಸೋಳಲ್ಲ. ಅಲ್ಲ ಕಣೆ ಪದ್ದಿ, ನಾವಿದ್ದಂಗೆ ಏನಿಯ ಮಗಳನ್ನ ತೋರಿಸಿದ್ರೆ ನಾವೇನಾದ್ರೂ ಬೇಡ ಬೇಡ ಅಂತ ಹೇಳ್ಬಿಟ್ಟು ನಾವೇನ ಮದುವೆ ಕ್ಯಾನ್ಸಲ್ ಮಾಡಿಸ್ಬಿಡ್ತಾ ಇದ್ವಾ ಅಂತ?
ಒಂದು ಮಾತು ನಮ್ಗೆ ಹೇಳ್ದಿದ್ದಂಗೆ ಲೆಕ್ಕ ಹಾಕು. ನನಗೆ ಬೆಳಿಗ್ಗೆ ಏನಿಯ ಹೋಗಿ ಬರ್ರಿ ಕಣಕ್ಕ ದೇವಸ್ಥಾನಕ್ಕೆ ಹಂಗೆ ಹಿಂಗೆ ಅಂತ ಅಂದ್ಲು. ನಾನಿಲ್ಲ ಕಣಮ್ಮಿ ಹೋಗಲ್ಲ, ನೋಡನ್ ಬಿಡು ನಾಳೆ ನಡೆದ್ರಾಗೆ ಅಂದರೆ, ಇಲ್ಲ ಕಣಕ್ಕ ನೀವು ಹೋಗ್ರಿ ಹೋಗ್ರಿ ಅಂತ ಬೋಲ್ವಂತ ಮಾಡ್ಬಿಟ್ಲತ್ತಾಗ ಹೋಗಕ್ಕಿಲ್ಲ ಅಂದ್ರೂ ಕೇಳಿಲ್ಲ. ನಾನು ಸರಿ ಬಿಡತ್ತಾಗ ಏನು ಮಾಡೋಕ್ಕಾಯ್ತದೆ, ಆಯಿತು ಅಂತೇಳ್ಬಿಟ್ಟು ಆಟೋ ಮಾಡಿದ್ದೀನಿ ಅಂದ್ಲು. ಆಟೋದಾಗ ಹೋಗ್ಬಿಟ್ಟು ಎಲ್ಲ ಬರೋ ಅಷ್ಟೊತ್ತಿಗೆ ಏನು ಮನೆನಾಗೆಲ್ಲ ಬಂದು ಹೋಗಿ ಎಲ್ಲ ಮಾಡವ್ರಿ. ನಾನು ನೀನು ಗೊತ್ತಿರ್ತದೆ ಅಂತ ಅನ್ಕೊಂಡ್ರೆ ನೀನು ಹೊಲ್ತಾ ಕುಂತಿದ್ದ ಅತ್ತೆ. ಅಯ್ಯೋ ನಮ್ಗೆ ಯಾಕೆ ಬೇಕತ್ತೆ ಅವ್ರ ವಿಷಯ, ನಮ್ಮ ವಿಷಯ ನೋಡ್ಕೊಳಕ್ಕೆ ಏನಿಯೇ ನಮ್ಗೆ ಆಗಕ್ಕಿಲ್ಲ ಅಂತದ್ರಾಗೆ ಅವ್ರ ವಿಷಯ ಕಟ್ಕೊಂಡು ನಮ್ಗೇನತ್ತೆ ಆಗಬೇಕು. ಅಯ್ಯೋ ಬುಟ್ಟಾಕಿ ಸುಮ್ಕೇನಿ ಯಾಕೆ ತಲೆ ಕೆಡ್ಸ್ಕೊಂಡಿರೆ, ಬುಟ್ಟು ಬಿಸಾಕಿ. ಅದು ಯಾರನ್ನ ಮದುವೆ ಮಾಡ್ಕೊಂಡು ಆಳ್ ಬಿದ್ದೋಗ್ಲಿ. ಸದ್ಯ ಒಬ್ಬೊಬ್ಬರೇ ಮನೆಯಿಂದ ತೊಲಗಿದ್ರೆ ನಮಗೂ ಖುಷಿನೇನಿಯ, ಒಬ್ಬೊಬ್ಬರೇ ಹೋಗ್ಲಿ ಸುಮ್ಕಿರ್ರಿ, ಸಾಕಾಗೋಗ್ಬಿಟ್ಟೈತೆ. ನಮ್ಮೊಳಗೆ ಹೆಂಗೋನು ಸಂದಕ್ಕೆ ಓದ್ತಾವಳಲ್ಲ, ಓದಿದ ಮೇಲೆ ಕೆಲಸ ಪಲ್ಸ ಮಾಡ್ಕೊಂಡು ನಿಧಾನಕ್ಕೆ ಏನೇ ಮದುವೆ ಮಾಡ್ಕೊಳ್ಳೋದು. ಈಗ ಅವಳದು ಏನೋ ಆಯಮ್ಮ ಕುಣ್ಕತ್ತಾವಳಲ್ಲ ಮಕ್ಕಳನ್ನ ಮದುವೆ ಮಾಡಬೇಕು ಅಂತ, ಅಷ್ಟಕ್ಕೆ ಮುಂಚೆನೇನಿಯ ನಮ್ಮ ಆಸ್ತಿ ಎಲ್ಲ ನಾವು ಇಸ್ಕೊಂಬಿಟ್ಟು ಸುಮ್ಮನಾಗನ್ ಸುಮ್ಕಿರಿ. ಅಲ್ಲ ಕಣೆ ತಾಯಿ, ನಾವೇನಾದ್ರೂ ಮದುವೆ ನಿಲ್ಲಿಸ್ಬಿಟ್ಟೇವ ಅಂತ ನನ್ನ ಮಗಳನ್ನೂ ಎಲ್ಲ ತೊಳ್ಬಿಟ್ಲಲ್ಲ ಹಸ್ದು ಹೋಗು ದೇವಸ್ಥಾನಕ್ಕೆ ಹೋಗುವಂತ ಅದೇ ಬೇಜಾರು. ಅವ್ರ ಮಕ್ಕಳು ಮದುವೆ ಎಲ್ಲ ಆಯ್ತವೆ, ನನ್ನ ಮಗಳದು ಒಂಚೂರು ಬಿರ್ನ ಮಾಡಿ ಮುಗಿಸ್ಬಿಟ್ರೆ ಸೊರೋಗ್ಬಿಟ್ರೆ ಕಣ್ಪದ್ದಿ. ಎಲ್ರೂ ಸಣ್ಣದಾಗಿರೋ ಕಡೆ ಕೊಟ್ಬಿಟ್ಟು ಮದುವೆ ಮಾಡ್ತಾವ್ರೆ. ನಾವು ಸುಮಾರಾಗಿ ಒಂದು ಗೌರ್ಮೆಂಟ್ ಕೆಲಸದಾಗಿರೋರ್ಗನ ಹುಡುಕ್ಬಿಟ್ಟು ಮದುವೆ ಮಾಡಿ ಕಳಿಸ್ಬೇಕವ. ಜೀವನ ಹೆಂಗೋನು ಇದಾಯ್ತದೆ, ಅವಳದು ಸೆಟ್ಲ್ ಆಯ್ತದೆ. ನೋಡ ನಿರಿಯತ್ಗೆ ನಮ್ಮ ಚಿಕ್ಕಪ್ಪನ ಮಗ ಒಬ್ಬವನಿ, ಬಹಳ ಒಳ್ಳೆನು ಅವನು. ನೋಡನಿರ್ರಿ ಯಾವ ಮಾತ್ಗೂ ಕೇಳಿ ಇದೊಂದು ಎಜುಕೇಶನ್ ಒಂದು ಮುಗ್ದೋಗ್ಬಿಡ್ಲಿ, ಸೇರಿಸ್ಬಿಟ್ಟಿದೀವಿ. ಯಾಕೆ ಸುಮ್ಕೇನಿಯ ಓದೋದು ಓದ್ತಾವಳೆ, ಹೆಂಗೋ ಮುಗಿಸಿದ್ ಮಾಡೋಣ ಸುಮ್ಕಿರ್ರಿ. ಓದೋದೆಲ್ಲ ಮುಗ್ದಿದ ತಕ್ಷಣ ಏನಿಯ ಮಾಡೋಣ. ಓ ಅಷ್ಟೇನಿಯ, ನಾವು ಅಷ್ಟೇನಿಯ ಈ ಬಂಗಾರ ಮಾಡ್ದಂಗೆ ಏನಿಯ ಮಾಡ್ಬೇಕು. ನಾವು ಯಾರಿಗೂ ವಿಷಯನ ಹೇಳಕ್ಕೂ ಹೋಗ್ಬಾರ್ದು, ಕೇಳಕ್ಕೂ ಹೋಗ್ಬಾರ್ದು, ಏನೂ ಮಾಡಬಾರ್ದು. ಸುಮ್ಮನೆ ನಮ್ಮ ಪಡಗು ನಾವು ಮಾತುಕತೆ ಮುಗಿಸ್ಕೊಂಡು ಸಿಂಪಲ್ಲಾಗಿ ಏನಿಯ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಷ್ಟೇನಿಯ. ಅಯ್ಯಮ್ಮ ಬಂಗಾರಮ್ಮ ಹೆಂಗನ ಮಾಡ್ಕೊಳ್ಳಿ ಮದುವೆಯ, ಅದೇನೋ ಅದ್ದೂರಿನಾಗೆ ದೊಡ್ಡ ಚೌಟಿನಾಗ ಮದುವೆ ಮಾಡ್ತಾರಂತೆ. ಅವರೆಲ್ಲನೂ ಸಾವುಕಾರಂತೆ ಯಾರು ಕಾರಾಗ ಬಂದಿದ್ರಂತೆ. ನಾನು ಪಕ್ಕದ ಮನೆ ಆ ಪದ್ಮ ಹಂಗೆ ಹೇಳ್ತಿದ್ಲು. ನನಗೂ ಇಷ್ಟೇ ಗೊತ್ತಾಯ್ತು, ಯಾರೋ ದೊಡ್ಡ ಮನೆರಂತೆ, ದೊಡ್ಡ ಕುಳ್ದಾರಂತೆ, ಅಂಥವ್ರನ್ನೆಲ್ವೇ ಅಮ್ಮ ಹುಡ್ಕೋದು. ಅಯ್ಯೋ ಅತ್ತೆ, ನಾನು ಈ ಹೆಣ್ಮಕ್ಳು ವಿಷಯಕ್ಕೆ ಹೋಗಿಲ್ಲ. ಯಾರನ್ನ ಮದುವೆ ಮಾಡ್ಕೊಂಡು ಸಂದಕ್ಕಿರ್ಲಿ ತಕೊಳ್ಳಿ, ನಾವು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ. ನಾನು ಹೊಲದ ಕಡೆಯಿಂದ ಮಂತಕ್ಕೆ ಹೋಗಲೇ ಇಲ್ಲ, ಏನಾರ ಮಾಡ್ಕೊಳ್ಳಿ ಅಂತ ಸುಮ್ಮನಾದೆ. ಸರಿ ತಗ, ನಮ್ಗೆ ಯಾಕೆ ಹೇಳ್ಕೊಟ್ಟು ಮದುವೆ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಲೆ ಬರ್ತದೆ ಸುಮ್ಕೆನೆನಿಯ. ಓ ಅದೊಂದು ಕೆಟ್ಟ ಹೆಸರು ಹೊತ್ಕೋಬೇಕು ನಾವು ಬುಡಿಯತ್ತೆ. ಏನಾರ ಮಾಡ್ಕೊಂಡು ಏನಾರ ಹೋಗ್ಲಿ, ಕರಿತಾಳ ಮದ್ವಿಗೆ ಹೋಗೋದು ಇಲ್ಲ ಸುಮ್ಕಾಗೋದು. ಅಲ್ಲ ಜೊತೆಯಾಗಿ ಮನೆಯಾಗಿದ್ದಾಗೇನೇ ನಮ್ಗೊಂದು ಮಾತು ತಿಳಿಸ್ತಿದ್ದಂಗೆ ಮಾಡ್ತಾಳೆ ಅಂದರೆ ಇನ್ನು ಬ್ಯಾರೆ ಹೋದ್ಮೇಲೆ ನಮ್ಮನ್ನೇನು ಕ್ಯಾರೆ ಅಂತಾಳೆ. ಬೇಡ ಕಣವ, ಅವಳು ಪಡ್ಗೋಳು ಸಂದಕ್ಕಿರ್ಲಿ, ನಮ್ಮ ಪಡಗ ನಾವು ಸಂದಕ್ಕಿರೋಣ. ಓ ಅಷ್ಟೇ.